ಶಿಕ್ಷಣ ಅನ್ನುವಂಥದ್ದು ಅದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ, ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಚಾರ, ನಂತರ ಸಮವರ್ತಿ ಪಟ್ಟಿಗೆ ಆಗ್ತದೆ. ಇವತ್ತು ಬರಬರ್ತಾ ಆ ಈ ಉನ್ನತ ಶಿಕ್ಷಣವನ್ನ ಕೇಂದ್ರ ಸರ್ಕಾರನೇ ನಿರ್ಣಯಿಸಬೇಕು ಅನ್ನುವಂತ ಎಲ್ಲವನ್ನೂ ಕೂಡ ನೀವು ಯುಜಿಸಿ, ಆ ಯುಜಿಸಿಯ ಬದಲು ಇನ್ಯಾವುದೋ ಒಂದು ಸಂಸ್ಥೆ ಅದನ್ನ ಈಗ ಟೇಕ್ ಓವರ್ ಮಾಡುವಂತ ಹಂತದಲ್ಲಿದೆ. ಅದು ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಪಠ್ಯಕ್ರಮ ಹೇಗಿರ್ಬೇಕು ಅನ್ನೋದನ್ನು ನಿರ್ಣಯಿಸುತ್ತೆ. ಅದು ಇಡೀ ದೇಶದಲ್ಲಿ ಶಾಲಾ ಕಾಲೇಜಿನಲ್ಲಿ ರಿಕ್ರೂಟ್ಮೆಂಟ್ ಹೇಗಾಗಬೇಕಂತ ನಿರ್ಣಯಿಸುತ್ತೆ. ಅದು ಇಡೀ ದೇಶದಲ್ಲಿ ಯಾರು ಪ್ರಾಂಶುಪಾಲರ ನೇಮಕಾತಿ, ಡಿಸಿಗಳ ನೇಮಕಾತಿ ಹೇಗಾಗಬೇಕಂತ ನಿರ್ಣಯಿಸುತ್ತೆ. ಯಾವ ಶಿಕ್ಷಣ ಈ ವರ್ಗ ಭೇದವನ್ನ ಕಡಿಮೆಗೊಳಿಸಬೇಕಿತ್ತು, ಯಾವ ಶಿಕ್ಷಣ ಈ ವರ್ಗ ತಾರತಮ್ಯವನ್ನು ನಿವಾರಿಸಬೇಕಿತ್ತು, ಯಾವ ಶಿಕ್ಷಣ ಒಂದು ಸಮಾಜದಲ್ಲಿ ಎಲ್ಲಾ ರೀತಿಯ ಸಮಾನತೆಯನ್ನು ಪ್ರತಿಷ್ಠಾಪಿಸಬೇಕಿತ್ತು, ಆ ಶಿಕ್ಷಣ ಶಾಲಾ ತರಗತಿಗಳಲ್ಲಿ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ವರ್ಗವನ್ನು ಸೃಷ್ಟಿಸುವಂತಹ ಕೆಲಸ ಮಾಡ್ತಿದ್ದಲ್ಲ, ಇದು ನಮ್ಮ ಕಾಲದ ಘೋರ ದುರಂತ ಅನ್ನುವಂತಹ ಒಂದು ಸಂದೇಶ ಖಾಸಗೀಕರಣದ ಕಥೆಯನ್ನ ಹೇಳ್ತಾ ಈ ಪುಸ್ತಕದಲ್ಲಿ. ಇದು ಖಾಸಗೀಕರಣದ ವಿಚಾರ ಮಾತ್ರ ಅಲ್ಲ, ಯಾಕಂದ್ರೆ ಈ ಒಂದೊಂದು ವಿಷಯಕ್ಕೂ ಒಂದೊಂದು ವಿಶ್ವವಿದ್ಯಾನಿಲಯ ಅನ್ನುವಂತ ಒಂದು ಪರಿಕಲ್ಪನೆಯನ್ನು ತಂದಿದೆ ಸರ್ಕಾರ. ಸಂಗೀತಕ್ಕೊಂದು ವಿಶ್ವವಿದ್ಯಾನಿಲಯ, ಜಾನಪದಕ್ಕೊಂದು ವಿಶ್ವವಿದ್ಯಾನಿಲಯ, ಇನ್ನೇನಕ್ಕೆ ಇದೆ ನಿಮ್ಗೆಲ್ಲ ಗೊತ್ತಿದೆ. ವಿಶ್ವವಿದ್ಯಾನಿಲಯದ ಅರ್ಥನೇ ವಿಶ್ವವಿದ್ಯೆ ಅಂತ. ವಿಶ್ವದಲ್ಲಿರತಕ್ಕಂತ ಎಲ್ಲಾ ವಿದ್ಯೆಗಳನ್ನ ಸಾಧ್ಯವಾದಷ್ಟು ಒಂದು ಸೂರಿನಡೆಗೆ ತಂದು ಅದನ್ನ ಸಮಗ್ರವಾಗಿ ನೀಡುವಂತಹ ಒಂದು ಸಂಸ್ಥೆ ಅಂತ ಇದ್ರೆ ಅದಕ್ಕೆ ನಾವು ವಿಶ್ವವಿದ್ಯಾನಿಲಯ ಅಂತ ಕರೆಯುವುದು. ಅದನ್ನ ವಿಗಡಿಸ್ತಾ ಹೋಗಿ ಒಂದೊಂದು ವಿಷಯಕ್ಕೂ ಒಂದೊಂದು ವಿಶ್ವವಿದ್ಯಾನಿಲಯ ಅಂತ ಆಗಿರತಕ್ಕಂತ ಈ ಕಾಲದಲ್ಲಿ ಮತ್ತೆ ಅದೇ ಪ್ರಶ್ನೆ ಎದುರಾಗುತ್ತೆ, ವಿಶ್ವವಿದ್ಯಾನಿಲಯ ಅಂದ್ರೆ ಏನು? ಅದಕ್ಕೆ ಶ್ರೀಪಾದ್ ಭಟ್ ಅವರು ಇಲ್ಲಿ ಈಗ ಬರೀತಾರೆ, ವಿಶ್ವವಿದ್ಯಾನಿಲಯವೆಂದರೆ ಸಮಾಜದ ವೈರುಧ್ಯಗಳ ಗೊಂದಲಗಳನ್ನು ಮೈಗೂಡಿಸಿಕೊಂಡ ಒಂದು ಕಿರು ಸಮಾಜ. ಅದು ಒಂದು ಮೈಕ್ರೋ ಕಾಸಮ್ ಆಫ್ ಸೊಸೈಟಿ. ಆ ವಿಶ್ವವಿದ್ಯಾನಿಲಯಕ್ಕೆ ಏನಿರ್ಬೇಕು ಅಂತಂದ್ರೆ ಒಂದು ಸಮಾಜನೇ ಅದಿರ್ತದೆ. ಸಮಾಜದಲ್ಲಿ ಏನೇನು ಜ್ಞಾನ ಶಾಖೆಗಳಿರ್ತಾವೋ ಅವೆಲ್ಲವೂ ಕೂಡ ಅಲ್ಲಿರ್ಬೇಕನ್ನೋ ಅರ್ಥದಲ್ಲಿ ಜ್ಞಾನವನ್ನು ಅರಿತುಕೊಳ್ಳುವ, ಅರಿತದ್ದನ್ನ ವಿವರಿಸುವ, ಪರಸ್ಪರ ಚರ್ಚೆ ಸಂವಾದ ನಡೆಸುತ್ತಿರುವ ಶೈಕ್ಷಣಿಕ ಸಮಾಜ ಒಂದು ವಿಶ್ವವಿದ್ಯಾನಿಲಯ. ಅವರ ಸೊಸೈಟಿ ಅನ್ನುವಂಥದ್ದು, ಯಾಕಂದ್ರೆ ವಿಶ್ವವಿದ್ಯಾನಿಲಯವೇ ಒಂದು ಸಮಾಜ ಅನ್ನುವಂತಹ ಒಂದು ಹೊಸ ಪರಿಕಲ್ಪನೆಯನ್ನ ನಮ್ಮ ಮುಂದಿರ್ತಾರೆ. ಮುಂದುವರಿಸಿ, ಜ್ಞಾನವನ್ನ ಸರಳೀಕರಣಗೊಳಿಸುವ ಆಕರ್ಷಣೆಯಿಂದ ವಿಶ್ವವಿದ್ಯಾನಿಲಯಗಳು ಸದಾ ದೂರವಿರಬೇಕಾಗುತ್ತೆ. ಅಂದ್ರೆ ಜ್ಞಾನವನ್ನ ಉತ್ಪಾದಿಸುವ ಕೇಂದ್ರಗಳಾಗಿರ್ಬೇಕಾದಂತಹ ವಿಶ್ವವಿದ್ಯಾನಿಲಯಗಳು ಇವತ್ತು ಜ್ಞಾನವನ್ನ ಸರಳೀಕರಣಗೊಳಿಸುವಂತ ಹಂತ ತಲುಪಿದ್ದಾವಲ್ಲ. ಆದ ಕಾರಣ ನಮಗೆ ಈ ಸರಳೀಕರಣ ಮತ್ತು ವಿಶ್ವವಿದ್ಯಾನಿಲಯ ಜೊತೆಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಎಲ್ಲಿ ಜ್ಞಾನದ ಸರಳೀಕರಣ ಆಗುತ್ತೋ ಅದು ಅಂತ ಒಂದು ಸಂಸ್ಥೆಯನ್ನ ನಾವು ವಿಶ್ವವಿದ್ಯಾನಿಲಯ ಅಂತ ಕರೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಸೂಚನೆಯನ್ನ ಅವರು ಆರಂಭದಲ್ಲಿ ನೀಡ್ತಾರೆ. ಆನಂತರ ಅವರು ಹೇಳಿದ ಹಾಗೆ ಇದರಲ್ಲಿ ಇಡೀ ಉನ್ನತ ಶಿಕ್ಷಣದ ಚರಿತ್ರೆ ಕಳೆದ 30 ವರ್ಷದಿದೆ ಮತ್ತು ಉನ್ನತ ಶಿಕ್ಷಣದ ಒಳಗಿರತಕ್ಕಂಥ ಬೇರೆ 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 ವಿಚಾರಗಳ ಚರಿತ್ರೆ ಕೂಡ ಇದೆ. ಅದು ಖಾಸಗೀಕರಣ ಚರಿತ್ರೆ ಆಗಿರ್ಬೋದು, ಕಮ್ಯುನಲೈಸೇಷನ್ ಚರಿತ್ರೆ ಆಗಿರ್ಬೋದು, ಪಠ್ಯಕ್ರಮ ಹೇಗೆ ವಿಕಾಸ ಆಯಿತು ಅನ್ನುವಂತಹ ಚರಿತ್ರೆ ಆಗಿರ್ಬೋದು, ಒಂದು ಸ್ಥೂಲವಾದಂತಹ 35 ವರ್ಷಗಳ ಚರಿತ್ರೆ, ಅದರೊಳಗೆ ಈ ಕಿರು ಚರಿತ್ರೆ, ಇವೆಲ್ಲವನ್ನ ಕೂಡ ಸಂಗಮಗೊಳಿಸುವಂತ ಒಂದು ರೀತಿ ಇದಾಗಿದೆ. ಇಷ್ಟನ್ನ ಹೇಳಿದ ನಂತರ ನಾನೀಗ ಈ 4-5 ಟ್ರೆಂಡ್ಸ್ ಗಳೇನಿದ್ದಾವೆ ಅದನ್ನ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ, ಅದರ ಬಗ್ಗೆ ಅಷ್ಟು ಹೇಳುವಂತಹ ಪ್ರಯತ್ನ ಅಷ್ಟೇ ಮಾಡ್ತೇನೆ. ಅದರ ಆ ಕಡೆ ಪುಸ್ತಕದಲ್ಲಿ ಓದಿದ್ದೇನೆ. ಒಂದು ಖಾಸಗೀಕರಣ, ಪ್ರೈವೇಟೈಸೇಷನ್. ಇವತ್ತು ಏನಾಗಿದೆ ಉನ್ನತ ಶಿಕ್ಷಣ ರಂಗದಲ್ಲಿ ಅಂತಂದ್ರೆ, ಒಂದು ರೀತಿಯಲ್ಲಿ ಶಾಲಾ ಶಿಕ್ಷಣದಲ್ಲಿ ಏನಾಗ್ತಾ ಇದೆ ಅದೇ ಉನ್ನತ ಶಿಕ್ಷಣದಲ್ಲಿ ಆಗ್ತಾ ಇದೆ. ಅಂದ್ರೆ ಖಾಸಗೀಕರಣಕ್ಕೆ ಸಂಬಂಧಪಟ್ಟ ನೀವು ಒಟ್ಟು ಪ್ರಪೋರ್ಷನ್ ನೋಡಿದ್ರೆ ಎಷ್ಟು ಸಂಸ್ಥೆಗಳಿದ್ದಾವೆ ಖಾಸಗಿ ಅಂದ್ರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸಂಸ್ಥೆಗಳಿದ್ದಾವೆ ಅಂತ ನೀವು ಲೆಕ್ಕ ಹಾಕಿದ್ರೆ ಅದರಲ್ಲಿ ಬರಬರ್ತಾ ದ ಪ್ರಪೋರ್ಷನ್ ಆಫ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಒಟ್ಟು ಸಂಸ್ಥೆಗಳಲ್ಲಿ ಖಾಸಗಿ ಸಂಸ್ಥೆಗಳ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ, ಸಾರ್ವಜನಿಕ ಸಂಸ್ಥೆಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಕಾಲದಲ್ಲಿ ಉನ್ನತ ಶಿಕ್ಷಣದಲ್ಲಿ ಸರ್ಕಾರಿ ಸಂಸ್ಥೆಗಳ ಆಧಿಪತ್ಯ ಏನಿತ್ತು, ಡಾಮಿನೆನ್ಸ್ ಏನಿತ್ತು, ಅದು ಇವತ್ತು ತಗ್ತಾ ಬಂತು. ಖಾಸಗಿ ಸಂಸ್ಥೆಗಳ ಆಧಿಪತ್ಯ ಹೆಚ್ಚುವಂತಹ ಒಂದು ವಿಚಿತ್ರವಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಮತ್ತು ಇದು ಹೀಗೆ ಮುಂದುವರೆದ್ರೆ ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಇದನ್ನ ಈ ಪುಸ್ತಕ ಕೊಡುವಂತಹ ಒಂದು ಚಿತ್ರಣವನ್ನು ನೀವು ಊಹಿಸಿಕೊಂಡ್ರೆ ಇನ್ನೊಂದು 10-20 ವರ್ಷದಲ್ಲಿ ಒಂದು ಪೈ ಚಾರ್ಟ್ ಹಾಕಿದ್ರೆ ನೀವು ಒಟ್ಟು ಶಿಕ್ಷಣ ಸಂಸ್ಥೆಗಳದ್ದು ಅದರಲ್ಲಿ ಒಂದು ಸಣ್ಣ ಪ್ರಮಾಣ ಅಷ್ಟೇ ಸರ್ಕಾರಿ ಸಂಸ್ಥೆಗಳು ಉಳಿದುಕೊಳ್ಳಿಕ್ಕೆ ಸಾಧ್ಯ.
ಇದು ಇವತ್ತಿನ ವಾಸ್ತವ. ಆದ್ರೆ ನಾನು ಇದನ್ನ ಶಾಲಾ ಶಿಕ್ಷಣಕ್ಕೆ ಯಾಕೆ ಹೋಲಿಸಿದೆ ಅನ್ನೋದು ಇನ್ನೊಂದು ವಿಚಾರ. ಬರಗೂರು ಅವರು ಖಾಸಗೀಕರಣಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಅಂಶಗಳನ್ನು ಹೇಳಿದ್ದಾರೆ. ಅದರ ಆ ಕಡೆಗೆ ಹೆಚ್ಚು ಚರ್ಚೆಯಾದಂತ ಒಂದು ವಿಚಾರಕ್ಕೆ ನಾನು ನಮ್ಮ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ. ಅದು ಏನು ಅಂತಂದ್ರೆ, ಈ ಖಾಸಗೀಕರಣ ಅನ್ನೋದಿದೆಯಲ್ಲ, ಅದು ಬಹಳ ಸಮಯದಿಂದ ನಡೀತಾ ಇದೆ. ಅಂದ್ರೆ ಯಾವತ್ತು ಭಾರತ ಒಂದು ಮಿಕ್ಸ್ಡ್ ಇಕಾನಮಿ ಮಾಡೆಲ್ ಅನ್ನ ಸ್ವೀಕರಿಸಿತು, ಅಲ್ಲಿಂದ ಪ್ರಾರಂಭಿಸಿ ಖಾಸಗಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳು ಒಟ್ಟೊಟ್ಟಾಗಿರುವಂತದ್ದು ಹೊಸದೇನಲ್ಲ. ಆದ್ರೆ ಈ ಕಾಲಕ್ಕೆ ಆಗಿರ್ತಕ್ಕಂಥ ದೊಡ್ಡ ಬದಲಾವಣೆ ಅನ್ನುವಂಥದ್ದು, ಒಂದು ಕಡೆ ಖಾಸಗಿ ಸಂಸ್ಥೆಗಳ ಪ್ರಮಾಣದಲ್ಲಿ ಹೆಚ್ಚಳ, ಅದು ಮಾತ್ರ ಅಲ್ಲ, ಯಾವ ಕಾಲದಲ್ಲಿ ಖಾಸಗಿ ಸಂಸ್ಥೆಗಳ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೋ, ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೋ, ಅದೇ ಸಮಯದಲ್ಲಿ ನೀವು ಸರ್ಕಾರಿ ವಲಯ ಏನಿದೆ ಅಥವಾ ಸಾರ್ವಜನಿಕ ವಲಯ ಏನಿದೆ ಅದರ ಗುಣಮಟ್ಟ ಕಡಿಮೆ, ಗುಣಮಟ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಕಡೆಗಣಿಸುವುದು. ಇದ್ದಂತ ಸರ್ಕಾರಿ ಸಂಸ್ಥೆಗಳನ್ನ ಅಥವಾ ಸಾರ್ವಜನಿಕ ಸಂಸ್ಥೆಗಳನ್ನ ಸರಿಯಾಗಿ ಉಳಿಸಿಕೊಳ್ತೀರಾ ಅಂತ ಕೇಳಿದ್ರೆ ಅದು ಇಲ್ಲ. ಓಕೆ, ಒಂದು ಕಡೆ ನೀವು ಖಾಸಗಿ ಸಂಸ್ಥೆಗಳನ್ನು ಉತ್ತೇಜಿಸಿ, ಅದನ್ನ ಉತ್ತೇಜಿಸದೆ ನಿಮ್ಗೆ ಅನಿವಾರ್ಯ ಅಂತ ಒಂದು ವೇಳೆ ಒಪ್ಪಿಕೊಂಡ್ರು ಕೂಡ, ತಕ್ಕಕ್ಕಾಗಿ ಒಪ್ಪಿಕೊಂಡ್ರು ಕೂಡ ಓಕೆ, ಅದನ್ನು ಉತ್ತೇಜಿಸಿ. ಆದ್ರೆ ಅದೇ ಸಮಯಕ್ಕೆ ನೀವು ಸಾರ್ವಜನಿಕ ಸಂಸ್ಥೆಗಳನ್ನ ಯಾಕೆ ಈ ರೀತಿ ಕಡೆಗಣಿಸ್ತಿದ್ದೀರಿ, ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈ ಪುಸ್ತಕ ಮುಂದೆ. ಇದರಿಂದ ಏನಾಗುತ್ತೆ, ಒಂದು ಕಡೆ ಸರ್ಕಾರಿ ಸಂಸ್ಥೆಗಳನ್ನ, ಸಾರ್ವಜನಿಕ ಸಂಸ್ಥೆಗಳನ್ನ ಕಡೆಗಣಿಸುವುದು, ಅದೇ ವೇಳೆಗೆ ಖಾಸಗಿ ಸಂಸ್ಥೆಗಳನ್ನು ಉತ್ತೇಜಿಸುವುದು. ಇಲ್ಲಿ ಈ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ, ಬಡವರ ಮಕ್ಕಳೆಲ್ಲ, ಯಾಕಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಫೀಸ್ ಕಡಿಮೆ ಇದೆ, ಖಾಸಗಿ ಸಂಸ್ಥೆಗಳಲ್ಲಿ ಫೀಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆದ ಕಾರಣ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾಗಿದೆ, ಬಡವರ ಮಕ್ಕಳೆಲ್ಲ ಸರ್ಕಾರಿ ಶಾಲೆಗೆ ಹೋಗುದು, ಶ್ರೀಮಂತರ ಮಕ್ಕಳೆಲ್ಲ ಖಾಸಗಿ ಶಾಲೆಗೆ ಹೋಗುದು ಅನ್ನುವಂತ ಒಂದು ಟ್ರೆಂಡ್ ಏನಿದೆ, ಅದು ಈಗ ನಮ್ಮ ಉನ್ನತ ಶಿಕ್ಷಣಕ್ಕೆ ಪ್ರವೇಶಿಸಿದೆ. ಬಡವರ ಮಕ್ಕಳೆಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ಹೋಗುವುದು, ಆ ಸಂಸ್ಥೆಗಳನ್ನ ಸರ್ಕಾರ ಕಡೆಗಣಿಸುವುದು. ಈ ಕಡೆ ಶ್ರೀಮಂತರ ಮಕ್ಕಳೆಲ್ಲ ಖಾಸಗಿ ಸಂಸ್ಥೆಗಳಿಗೆ ಹೋಗುವುದು, ಅದನ್ನ ಸರ್ಕಾರ ಉತ್ತೇಜಿಸುವುದು, ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ. ಈಗ ಏನಾಗುತ್ತೆ, ವರ್ಗೀಕರಣ ಏನಿದೆ, ಈ ಜನಸಂಖ್ಯೆ ಅನ್ನೋದು ವರ್ಗೀಕರಣ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆ, ಅದನ್ನ ಶಿಕ್ಷಣ ಮಾಡ್ತಾ ಇದೆ. ಶಾಲಾ ಶಿಕ್ಷಣದಲ್ಲೂ ಮಾಡ್ತಾ ಇದೆ, ಒಂದು ಶಿಕ್ಷಣದಲ್ಲೂ ಮಾಡ್ತಾ ಇದೆ. ಯಾವ ಶಿಕ್ಷಣ ಈ ವರ್ಗ ಭೇದವನ್ನ ಕಡಿಮೆಗೊಳಿಸಬೇಕಿತ್ತು, ಯಾವ ಶಿಕ್ಷಣ ಈ ವರ್ಗ ತಾರತಮ್ಯವನ್ನು ನಿವಾರಿಸಬೇಕಿತ್ತು, ಯಾವ ಶಿಕ್ಷಣ ಒಂದು ಸಮಾಜದಲ್ಲಿ ಎಲ್ಲಾ ರೀತಿಯ ಸಮಾನತೆಯನ್ನು ಪ್ರತಿಷ್ಠಾಪಿಸಬೇಕಿತ್ತು, ಆ ಶಿಕ್ಷಣ ಶಾಲಾ ತರಗತಿಗಳಲ್ಲಿ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ವರ್ಗವನ್ನು ಸೃಷ್ಟಿಸುವಂತ ಕೆಲಸ ಮಾಡ್ತಾ ಇದ್ದಲ್ಲ, ಇದು ನಮ್ಮ ಕಾಲದ ಘೋರ ದುರಂತ ಅನ್ನುವಂತ ಒಂದು ಸಂದೇಶ ಖಾಸಗೀಕರಣದ ಕಥೆಯನ್ನ ಹೇಳ್ತಾ ಈ ಪುಸ್ತಕದಲ್ಲಿ ಶ್ರೀಪಾದ್ ಭಟ್ ಅವರು ಕಟ್ಟಿಕೊಡ್ತಾರೆ. ಇದನ್ನ ನಾವು ಓದ್ಬೇಕು ಮತ್ತು ಇದರ ಬಗ್ಗೆ ಒಂದಷ್ಟು ಜಾಗೃತರಾಗಬೇಕು. ಯಾಕಂತಂದ್ರೆ, ನಾನು ಒಬ್ಬ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಈ ಮಾತನ್ನ ಧೈರ್ಯವಾಗಿ ಹೇಳ್ತೇನೆ. ನೋಡಿ, ಒಂದು ವಿಶ್ವವಿದ್ಯಾನಿಲಯ ಅಂತ ಇದ್ರೆ ಅದು ಸರ್ಕಾರಿ ರಂಗದಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ. ಖಾಸಗಿ ಒಂದು ವಿಶ್ವವಿದ್ಯಾನಿಲಯ ಇರಲಿಕ್ಕೆ ಸಾಧ್ಯ. ವಿಶ್ವವಿದ್ಯಾನಿಲಯ ಅಂತ ಒಂದು ವಿಶ್ವವಿದ್ಯಾನಿಲಯ ಕರೀಬೇಕಾದ್ರೆ ಅದು ಸಾರ್ವಜನಿಕ ರಂಗದಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ, ಅದು ಖಾಸಗಿ ರಂಗದಲ್ಲಿ ಇರಲಿಕ್ಕೆ ಸಾಧ್ಯ. ಖಾಸಗಿ ರಂಗದಲ್ಲಿ ಇರ್ಬೋದು, ಯಾವ್ದಿರ್ಬೋದು ಅಂತಂದ್ರೆ ಒಳ್ಳೆಯ ಒಂದು ವಿದ್ಯಾಸಂಸ್ಥೆ ಇರ್ಬೋದು, ಉನ್ನತ ಶಿಕ್ಷಣವನ್ನು ನೀಡುವಂತ ಒಂದು ಸಂಸ್ಥೆ ಇರ್ಬೋದು, ಸಂಸ್ಥೆ ಮಾತ್ರ ವಿಶ್ವವಿದ್ಯಾನಿಲಯ ಅಂತ. ಯಾಕಂದ್ರೆ ವಿಶ್ವವಿದ್ಯಾನಿಲಯದಲ್ಲಿ ಈಗ ನಾನೀಗಾಗಲೇ ಪುಸ್ತಕದಿಂದ ಓದಿ ಹೇಳಿದ ಹಾಗೆ, ಒಂದು ಅದು ಎಲ್ಲಾ ಜ್ಞಾನಗಳ ಸಂಗಮ ಸ್ಥಾನ ಅನ್ನುವುದರ ಜೊತೆಗೆ ಅಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿಗೆ, ಬೇರೆ ಬೇರೆ ರೀತಿಯ ವೈರುಧ್ಯಮಯವಾದಂತಹ ರೀತಿಯ ಪಾಯಿಂಟ್ ಆಫ್ ವ್ಯೂ ಅಂತ ಏನ್ ಹೇಳ್ತೇವೆ, ಅಭಿಪ್ರಾಯ ಭೇದಗಳಿಗೆ ಇವುದಕ್ಕೆಲ್ಲದೂ ಕೂಡ ಒಂದು ಆವಾಸ ಸ್ಥಾನ. ಅಲ್ಲಿ ನಡೆತಕ್ಕಂಥ ಜಿಜ್ಞಾಸೆ, ಅಲ್ಲಿ ನಡೆತಕ್ಕಂಥ ಪರವಿರೋಧ, ಮತ್ತೆ ಅಲ್ಲಿ ಇರತಕ್ಕಂಥ ಒಂದು ಸ್ವಾಯತ್ತತೆ ಮತ್ತು ಮುಕ್ತತೆ. ಯಾವುದಕ್ಕೆ ಸ್ವಾಯತ್ತತೆ ಅಂದ್ರೆ ಯೋಜನೆಗೆ ಸ್ವಾಯತ್ತತೆ, ಯೋಜನೆಗೆ ಮತ್ತು ಅಭಿವ್ಯಕ್ತಿಗೆ. ನಿಮಗೆ ಪಾರ್ಲಿಮೆಂಟ್ ನ ಒಳಗೆ ನೀವು ಏನು ಬೇಕಾದ್ರೂ ಮಾತಾಡಿ ತಪ್ಪಿಸ್ಕೊಳ್ಬಹುದಲ್ಲ. ಯಾಕಂತಂದ್ರೆ ಅದು ಅಂತ ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಆ ರೀತಿಯ ಸ್ವಾಯತ್ತ ಚಿಂತನೆಗೆ, ಮುಕ್ತ ಚಿಂತನೆಗೆ ಮತ್ತು ಮುಕ್ತ ಜಿಜ್ಞಾಸೆಗೆ ಒಂದು ರೀತಿಯ ಪಾವಿತ್ರ್ಯತೆ ಇದೆ ಮತ್ತು ಅದೊಂದು ಸಮಾಜಕ್ಕೆ ಅಗತ್ಯವಾಗಿದೆ. ಅದು ಒಂದು ಇರುವಂತದ್ದು ಪಾರ್ಲಿಮೆಂಟ್ ಒಳಗೆ, ಇನ್ನೊಂದು ಇರುವಂತದ್ದು ಯೂನಿವರ್ಸಿಟಿ ಒಳಗೆ, ಯೂನಿವರ್ಸಿಟಿಯ ಕ್ಲಾಸ್ ರೂಮ್ ಒಳಗೆ. ಅತ್ಯಂತ ಏನು ನೀವು ನಿರ್ಭಿಡೆಯಿಂದ ಎಲ್ಲಾದ್ರೂ ಮಾತಾಡಬಹುದು ಅಂತ ಹೇಳಿದ್ರೆ ಜನಸಾಮಾನ್ಯರು, ಯಾಕಂದ್ರೆ ನಾವೆಲ್ಲರೂ ಕೂಡ ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆದ್ರೆ ನಾವೆಲ್ಲರೂ ಕೂಡ ತರಗತಿಯಲ್ಲಿ ಇರ್ಬೋದು. ಆ ತರಗತಿ ಅನ್ನುವಂಥದ್ದು ಆ ಕಾರಣಕ್ಕೆ ಅದು ಪಾವಿತ್ರ್ಯ. ಆ ಪಾವಿತ್ರ್ಯವನ್ನ ನೀವು ಒಂದು ಖಾಸಗಿ ಸಂಸ್ಥೆಯಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯವಾಗುದಿದ್ರೆ ಅದು ಸಾರ್ವಜನಿಕ ಸಂಸ್ಥೆಯಲ್ಲಿ ಮಾತ್ರ. ಅದಕ್ಕೆ ಬೇರೆ ಬೇರೆ ರೀತಿಯ ಏನು ಅಡೆತಡೆಗಳು ಬಂದಿರಬಹುದು, ಪ್ರಶ್ನೆ ಬೇರೆ. ಆದ್ರೆ ಅದು ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಮಾತ್ರ ಸಾಧ್ಯ, ಖಾಸಗಿ ಸಂಸ್ಥೆಯಲ್ಲಿ ಸಾಧ್ಯ. ಈ ಖಾಸಗಿ ವಿಚಾರ ನಾವು ಮಾತಾಡ್ತಿರೋ ಹೊತ್ತಿಗೆ ಒಂದು ಅದು ಎಷ್ಟೋ
ಆ, ಸಮಾಜದ ಎಷ್ಟೋ ವರ್ಗಗಳನ್ನ ಹೊರಗಿಡುತ್ತೆ ಅನ್ನೋದರ ಜೊತೆಗೆ ವಿಶ್ವವಿದ್ಯಾನಿಲಯ ಅನ್ನುವಂತ ಒಂದು ಪರಿಕಲ್ಪನೆಯನ್ನೇ ಅದು ವಿನಾಶ ಮಾಡಿಬಿಡುತ್ತೆ ಅನ್ನುವಂತ ಒಂದು ಅಪಾಯದ ಮುನ್ಸೂಚನೆಯನ್ನ ಈ ಪುಸ್ತಕ ಕಟ್ಟಿಕೊಡುತ್ತೆ. ಎರಡನೇದಾಗಿ ಕಮರ್ಷಿಯಲೈಸೇಷನ್ ಕಮರ್ಷಿಯಲೈಸೇಷನ್ ಅಲ್ಲ ಕಮ್ಯುನಲೈಸೇಷನ್. ಇದು ಬಹಳ ಏನು ಅಪಾಯಕಾರಿಯಾದ್ದು ಮತ್ತು ಬಹಳ ನಮ್ಮನ್ನೆಲ್ಲ ಬಹಳ ಕಳವಳಕಾರಿಯಾಗಿರುವಂತದ್ದು. ಮನುಷ್ಯ ಮಾತ್ರರಾದ್ರೆ ಈ ವಿಶ್ವವಿದ್ಯಾನಿಲಯದ ಆವರಣದೊಳಗೆ ನಡೆಯುವಂತ ಈ ಒಂದು ಪರಿವರ್ತನೆ ಇದೆಯಲ್ಲ, ಇದರ ಬಗ್ಗೆ ನೋವು ಅನುಭವಿಸಿ ಏನಾಗ್ತಿದೆ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ. ಈ ಸಮಾಜದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ವಿಷಯ ಏನಿದೆ ಅದು ವಿಶ್ವವಿದ್ಯಾನಿಲಯದ ಮೂಲಕ ಸಮಾಜಕ್ಕೆ ಹರಿಯುವಂತ ಒಂದು 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 ಸನ್ನಿವೇಶ ಪ್ರಾರಂಭ ಆಗಿದೆ. ಇದನ್ನ ನಾವು ನೋಡಿಕೊಂಡು ಇರ್ಬೇಕಾಗಿದೆ ಅಲ್ಲ ಅನ್ನುವಂತ ಒಂದು ಅಸಹಾಯಕತೆ ಈ ಪುಸ್ತಕನ ಓದ್ತಾ ನಮಗೆ ಕಾಡುತ್ತೆ. ಬರೀತಾರೆ ಅವರು 2000 ಅದರಲ್ಲೂ ಕೂಡ ಇದರ ಇಡೀ ಚರಿತ್ರೆಯನ್ನ ಕಟ್ಟಿಕೊಡ್ತಾ ಇದು ಯಾವತ್ತಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಇದಕ್ಕೆ ಹಿಂದಿನ ಸರ್ಕಾರಗಳು ಹೇಗೆ ಕಾರಣ, ಈಗಿನ ಸರ್ಕಾರ ಹೇಗೆ ಕಾರಣ, ವಾಜಪೇಯಿಯವರ ಕಾಲದಲ್ಲಿ ಇದೇನಾಯಿತು ಇತ್ಯಾದಿ ಇತ್ಯಾದಿಗಳನ್ನು ಕಟ್ಟಿಕೊಡ್ತಾ ಇರ್ತಾರೆ. 2019ರಿಂದ ಈಚೆಗೆ ಈ ಮತೀಯವಾದೀಕರಣ ಅದರ ಪರಾಕಾಷ್ಠದಲ್ಲಿ ಇದು ಯಾವ ಹಂತ ತಲುಪಿದೆ ಎಂದರೆ ಡಾರ್ವಿನ್ನ ವೈಜ್ಞಾನಿಕ ವಿಕಾಸವಾದ ಸಿದ್ಧಾಂತವನ್ನು ಸುಳ್ಳು ಎಂದು ಪ್ರತಿಪಾದಿಸಲಾಗುತ್ತೆ. ಎಲ್ಲಿ ಪ್ರತಿಪಾದಿಸಲಾಗುತ್ತೆ? ಬೀದಿಯಲ್ಲ, ವಿಶ್ವವಿದ್ಯಾನಿಲಯ ತರಗತಿಗಳು. ಡಾರ್ವಿನ್ ಸಿದ್ಧಾಂತವನ್ನು ಬೋಧಿಸಬಾರದೆಂದು ಕೇಂದ್ರ ಸಚಿವರೇ ಪ್ರತಿಪಾದಿಸಿದ್ದಾರೆ. ಚಾತುರ್ವರ್ಣ್ಯ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ಮತ್ತು ಪ್ರಕ್ಷೇಪ ಎಂದು ಹೇಳಲಾಗುವಂತಹ ಗ್ರಂಥಗಳನ್ನ ಪಠ್ಯಕ್ರಮದ ಭಾಗಗಳನ್ನಾಗಿ ಮಾಡಲಾಗಿದೆ. ಇತಿಹಾಸದ ತಿರುಚುವಿಕೆ ಈ ಹಿಂದೆ ಆದಿಬೀದಿಯಲ್ಲಿ ರಾಜಕೀಯ ಪ್ರಚಾರದ ಭಾಗವಾಗಿದೆ. ನನ್ನ ಮತವಾದಲ್ಲ, ಆದಿಬೀದಿಯಲ್ಲಿ ಪ್ರಚಾರದ ಭಾಗವಾಗಿದ್ದರೆ ಈಗ ಆ ಇತಿಹಾಸದ ತಿರುಚುವಿಕೆ ಅನ್ನೋದಿದೆಯಲ್ಲ ಅದು ಒಂದು ಅಧಿಕೃತತೆ ಪಡೆದುಕೊಂಡು ಅದು ಪಠ್ಯ ಪುಸ್ತಕದ ಪಠ್ಯಕ್ರಮಕ್ಕೆ ಪ್ರವೇಶಿಸಿದೆ. ನೀವು ಎಲ್ಲಿ ಈ ರೀತಿ ಚರಿತ್ರೆಯನ್ನ ಬೋಧಿಸುವುದರಿಂದ ಈ ರೀತಿ ನೀವು ರಾಜಕೀಯವನ್ನ ಒಂದು ಸಿದ್ಧಾಂತವನ್ನ ಪಠ್ಯಕ್ರಮಕ್ಕೆ ಅಳವಡಿಸುವುದರಿಂದ ಸಮಾಜದಲ್ಲಿ ಏನೇನು ಅನಾಹುತಗಳಾಗುತ್ತೋ ಅದಕ್ಕೆಲ್ಲವೂ ಕೂಡ ತರಗತಿಗಳಲ್ಲಿ ಬೀಜ ಹಾಕುವಂತ ಒಂದು ಕೆಲಸವನ್ನ, ತರಗತಿಯಲ್ಲಿ ಅವರಿಗೆಲ್ಲವೂ ಕೂಡ ನೀರೆಳೆದು ಪೋಷಿಸುವಂತಹ ಒಂದು ಕೆಲಸವನ್ನ ಇವತ್ತು ಶಿಕ್ಷಣ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಶ್ರೀಪಾದ ಭಟ್ ಅವರು ಹೇಳ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ವೈರತ್ವದ ಸಿದ್ಧಾಂತವು ಹಿಂದೂ ರಾಷ್ಟ್ರೀಯತೆಯ ಇತಿಹಾಸಕ್ಕೆ ತಳಹದಿಯಾಗಿದೆ. ಇದು ಈಗ ಪಠ್ಯಕ್ರಮದಲ್ಲಿ ಇರತಕ್ಕಂಥ ವಿಚಾರಗಳನ್ನು ಬರೀತಾ ಇರುತ್ತೇವೆ. ಮಧ್ಯಯುಗೀನ ಕಾಲದಲ್ಲಿ ಮುಸ್ಲಿಂ ದೊರೆಗಳು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಿದರು, ಆ ಕಾರಣಕ್ಕೆ ಹಿಂದೂ ನಾಗರಿಕತೆಗೆ ಹಿನ್ನಡೆಯಾಗಿದೆ ಎನ್ನುವಂತ ರಾಜಕೀಯ ಕಥನ ಇದೆಲ್ಲ ಇವತ್ತು ಅದು ರಾಜಕೀಯ ಸಂಕಟದ ಭಾಗ ಮಾತ್ರವಲ್ಲ, ಅದು ಇವತ್ತು ಅಕಾಡೆಮಿಕ್ ಅಲ್ಲ, ಭಾಗಗಳಾದ್ರೂ ಇದೆ, ಇಲ್ಲ ಅಂತಿಲ್ಲ. ಅದನ್ನ ಇವತ್ತು ಯಾವ ರೀತಿ ಮುನ್ನಡೆಗೆ ತರಲಾಗುತ್ತೆ ಅಂತಂದ್ರೆ ಇತಿಹಾಸದ ನಾವೆಲ್ಲ ಓದಿಕೊಂಡು ಬಂದಂತಹ ಇತಿಹಾಸದ ಕೆಲವಾರು ಅಂಶಗಳನ್ನ ಸಂಪೂರ್ಣ ಬದಿಗಿಟ್ಟು ಇದನ್ನ ಮಾತ್ರ ಮುನ್ನಡೆಗೆ ತರುವಂತದ್ದು. ಈಗಾಗಲೇ 13 ಸಿನಿಮಾಗಳು ಈ ವಿಚಾರವಾಗಿ ಆಗಿದ್ದಾವೆ. ಇದು ಯಾವಾಗ ಈಗ ಆ ಸಿನಿಮಾ ಮಾಡ್ತಿದಾರಲ್ಲ ಅವರೆಲ್ಲ ಯಾರು ಅಂತಂದ್ರೆ ಈ ಅನಿಷ್ಟ ತರಗತಿಗೆ ಪ್ರವೇಶಿಸುವ ಮೊದಲು ಶಿಕ್ಷಣ ಪಡೆದವರು. ಈಗ ಈ ಶಿಕ್ಷಣ ಪಡೆದವರು ಮುಂದೆ ಸಿನಿಮಾ ರಂಗದಲ್ಲಿ ಎಂತೆಂತ ಸಿನಿಮಾವನ್ನ ಮಾಡಬಹುದು, ಮತ್ತೆ ಎಂತೆಂತ ಕೃತಿಗಳನ್ನ ಬರೀಬಹುದು, ಈ ಸಮಾಜವನ್ನ ಯಾವ ರೀತಿಯಲ್ಲಿ ಅವರು ವಿಚಿತ್ರಗೊಳಿಸಬಹುದು ಅನ್ನೋದನ್ನ ಊಹಿಸಿದಾಗ ಭಯ ಆಗುತ್ತೆ. ಮತ್ತೆ ಯಾವ್ಯಾವ ಸತ್ಯಗಳನ್ನ ಮರೆಮಾಡ್ತಾರೆ ಅನ್ನೋದಕ್ಕೆ ಮತ್ತೆ ಹೇಳ್ತಾರೆ. ಬಾಬರ್ ಹೊರತುಪಡಿಸಿ ಅಕ್ಬರ್, ಜಹಾಂಗೀರ್, ಶಹಜಹಾನ್, ಔರಂಗಜೇಬ್ ಎಲ್ಲರೂ ಕೂಡ ಅವಿಭಜಿತ ಭಾರತದಲ್ಲಿ ಜನಿಸಿದ್ದರು, ಈ ದೇಶವನ್ನು ಬಿಟ್ಟು ಹೋಗಲಿಲ್ಲ ಎನ್ನುವ ಸತ್ಯವನ್ನ ಇವತ್ತು ಪಠ್ಯಕ್ರಮದಲ್ಲಿ ಮರೆಮಾಡಲಾಗ್ತದೆ. ಮುಸ್ಲಿಂ ಇದು ಬಹಳ ನಮ್ಗೆ ಎಲ್ಲರೂ ಕೂಡ ಬಹಳ ಜನಸಾಮಾನ್ಯರಿಗೆ ಬಹಳ ಸುಲಭವಾಗಿ ದಾಟಿಸಬಹುದು ಅಂತ ಏನು ಅಂತಂದ್ರೆ ಮುಸ್ಲಿಂ ದೊರೆಗಳು ದೇವಸ್ಥಾನಗಳನ್ನು ಧ್ವಂಸಗೊಳಿಸಿ ಸಂಪತ್ತನ್ನು ಲೂಟಿ ಮಾಡಿದರು ಎನ್ನುವ ಹಿಂದುತ್ವ ಇತಿಹಾಸವನ್ನು ಪ್ರಚಾರ ಮಾಡುವುದು, ಇದಕ್ಕೆ ಪಠ್ಯಕ್ರಮವನ್ನು ಬಳಸಿಕೊಡುವಂಥದ್ದು. ಇದನ್ನ ನೈಜ ಇತಿಹಾಸಕಾರರು ಅರ್ಥೈಸಿದ ದೃಷ್ಟಿಕೋನ ಬೇರಾಗಿತ್ತು. ಇದಕ್ಕೆ ಇನ್ನೊಂದು ಈ ವಿಚಾರಕ್ಕೆ ಇನ್ನೊಂದು ಮುಖ ಇದೆ, ಇನ್ನೊಂದು ಆಯಾಮ ಇದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಕಡೆಗಣಿಸಿಬಿಡುವುದು. ಇದು ಇವತ್ತು ಇದೆಲ್ಲ ಸಮಾಜದಲ್ಲಿ ಇರಲಿಲ್ಲ ಅಂತ ಅಲ್ಲ, ಇದೆಲ್ಲ ಸಾರ್ವಜನಿಕ ಚರ್ಚೆಯ ಭಾಗವಾಗಿ ಇರಲಿಲ್ಲ ಅಂತ ಅಲ್ಲ, ಇದೆಲ್ಲ ರಾಜಕೀಯ ಸಂಕಟದ ಭಾಗವಾಗಿ ಇರಲಿಲ್ಲ ಅಂತ.
ಈ ಬೇರೆ ಬೇರೆ ಕಡೆ ಇರುವಂತದ್ದು ಇವತ್ತು ಕ್ಯಾಂಪಸ್ ನಲ್ಲಿ ಪ್ರವೇಶಿಸುವಂತದ್ದು ಮತ್ತು ಪಠ್ಯಕ್ರಮದಲ್ಲಿ ಪ್ರವೇಶಿಸುವಂತದ್ದು, ತರಗತಿಯಲ್ಲಿ ಇದರ ಬಗ್ಗೆ ಚರ್ಚಾಗಿರುವಂತದ್ದು, ಮತ್ತು ನೀವು ಇತಿಹಾಸವನ್ನ ಓದುವುದು ಅಂತಂದ್ರೆ ಇಂಥ ಅಂಶಗಳನ್ನ ಮಾತ್ರ ಓದುವುದು ಅನ್ನುವ ರೀತಿಯಲ್ಲಿ ಈ ಪಠ್ಯಕ್ರಮವನ್ನ ಬದಲಿಸುವಂತಹ ಕೆಲಸ ಏನಾಗುತ್ತೆ. ಆ ಕಡೆ ಸೈನ್ಸ್ ಅಲ್ಲಿ ನೀವು ಸೈನ್ಸ್ ಅನ್ನ ಬಿಟ್ಟು ಏನೇನೋ ತಿಳ್ಕು, ಈ ಕಡೆ ನೀವು ಮಾನವಿಕ ಅಂತ ನಾವು ಯಾವನ್ನ ಹೇಳ್ತೇವೆ ಅಥವಾ ಸಮಾಜ ವಿಜ್ಞಾನ ಅಂತ ನಾವು ಏನು ಹೇಳ್ತೇವೆ, ಆ ಕಡೆ ಸೈನ್ಸ್ ಅನ್ನು ಬಳಸಿಕೊಂಡು ಅಥವಾ ವಿಜ್ಞಾನಗಳನ್ನ ಬಳಸಿಕೊಂಡು ಯಾವುದೋ ಒಂದು ಅಜೆಂಡಾವನ್ನು ರೂಪಿಸುವಂತದ್ದು, ಈ ರೀತಿ ಸಮಾಜ ವಿಜ್ಞಾನವನ್ನು ಮತ್ತು ಮಾನವಿಕಗಳನ್ನ ಬಳಸಿಕೊಂಡು ಯಾವುದೋ ಒಂದು ಅಜೆಂಡಾವನ್ನು ರೂಪಿಸುವಂತದ್ದು ಒಂದು ಟ್ರೆಂಡ್ ಏನಿದೆ. ಇದು ನಾವು 1991 ನಂತರದ ಭಾರತದ ಉನ್ನತ ಶಿಕ್ಷಣ ರಂಗದಲ್ಲಿ ಕಾಣಿರ್ತಕ್ಕಂತಹ ಒಂದು ದೊಡ್ಡ ವಿಷಾದದಿಂದ ದಾಖಲಿಸಬೇಕಾದಂತಹ ಸಂಗತಿ ಕಾಣ್ತೇವೆ. ಆ ನಂತರ ಎಲಿಟೈಸೇಷನ್ ಅಂದ್ರೆ ಹೇಗೆ ಈ ಖಾಸಗೀಕರಣ ಜೊತೆಗೇನೆ ಇದು ಕೇವಲ ಶಿಕ್ಷಣ ಅನ್ನುವಂಥದ್ದು ಉಳ್ಳವರ ಸತ್ತಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಇಲ್ಲಿ ನೋಡಿ ಇನ್ನೊಂದು ಕಡೆ ಬರೀತಾರೆ. ಈ ವೈದ್ಯಕೀಯ ಶಿಕ್ಷಣ ಕ್ಷೇತ್ರ ಇಂದಿಗೂ ಪ್ರತಿಷ್ಠಿತರ ಶಿಕ್ಷಣವಾಗಿರುವುದು ಇಲ್ಲಿನ ವೈರುಧ್ಯ. ಇದು ಉಳ್ಳವರು ಮತ್ತು ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಅರ್ಹತೆ ಗಳಿಸಲು ಅತ್ಯಂತ ದುಬಾರಿ ಶುಲ್ಕದ ಕೋಚಿಂಗ್ ಕೇಂದ್ರಗಳಲ್ಲಿ ತರಬೇತಿ ಪಡೆಯಲು ಸೂಕ್ತ ಅವಕಾಶಗಳಿಲ್ಲದೆ ಬಹುಪಾಲು ಗ್ರಾಮೀಣ ಭಾಗದ ವಂಚಿತ ಸಮುದಾಯದ ವಿದ್ಯಾರ್ಥಿಗಳ ತೆರಗಡೆ ಆಗುವುದಿಲ್ಲ. ಅಂದ್ರೆ ನೀವು ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಕೇವಲ ಬರಬರ್ತಾ ಅದನ್ನ ಕೇವಲ ಒಂದು ವರ್ಗಕ್ಕೆ ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮೀಸಲಿಡಲಾಗುತ್ತೆ, ಇದು ಮೀಸಲಾತಿ ಇನ್ನೊಂದು ಆಯಾಮ ಆಗುತ್ತೆ ಅನ್ನೋದಕ್ಕೆ ಇದು ಒಂದು. ಯಾಕಂದ್ರೆ ನೀವು ಆ ವ್ಯವಸ್ಥೆಯಲ್ಲಿ ಹೋಗಿ ಆ ರೀತಿಯ ಕೋಚಿಂಗ್ ಪಡೆದು ಆ ರೀತಿ 24 ಗಂಟೆ ನೀವು ಏನು ಉಸಿರು ಆಡ್ಲಿಕ್ಕೂ ಟೈಮ್ ಅಲ್ಲಿ ಓದಿದ್ರೆ ಮಾತ್ರ ನೀವು ಆ ಪರೀಕ್ಷೆ ಪಾಸ್ ಆಗಿ ನೀವು ವೈದ್ಯಕೀಯ ಶಿಕ್ಷಣದಂತಹ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನೀವು ಹಿಂದುಳಿದು ಬಿಡ್ತೀವಿ. ಸೊ ಬೇರೆ ಬೇರೆ ರೀತಿಯಲ್ಲಿ ಒಂದು ಇಡೀ ವರ್ಗವನ್ನ ನಾವು ಶಿಕ್ಷಣದಿಂದ ವಂಚಿತರಾಗತಕ್ಕಂತಹ ಒಂದು ಸನ್ನಿವೇಶವನ್ನ ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ಖಾಸಗಿ ಶಾಲೆಗಳಲ್ಲಿ ದುಬಾರಿ ಶಿಕ್ಷಣವನ್ನ ನೀವು ಹೊಂದಿದ್ರೆ ಮಾತ್ರ ಅಥವಾ ನೀವು ದುಬಾರಿ ಶುಲ್ಕವನ್ನ ಕೊಟ್ಟು ಶಾಲೆಯ ಶಿಕ್ಷಣ ಪಡೆದ್ರೆ ಮಾತ್ರ ನಿಮಗೆ ಆ ಖಾಸಗಿ ಏನು ಸಂಸ್ಥೆಗಳಿದ್ದಾವೆ ಅಲ್ಲಿಗೆ ಪ್ರವೇಶ ಪಡೆಯಲಿಕ್ಕೆ ಸಾಧ್ಯ ಆಗುವುದು. ಇಲ್ಲಾಂದ್ರೆ ನಿಮಗೆ ಅಕಸ್ಮಾತ್ ಆಗಿ ಖಾಸಗಿ ಶಾಲೆಗೆ ಒಬ್ಬರು ಈ ವರ್ಗದಿಂದ ಹೋಗ್ಬೇಕು ಅಂದ್ರೂ ಕೂಡ ಸಾಧ್ಯ ಆಗುತ್ತೆ. ಈ ರೀತಿ ಒಂಥರ ಎಕ್ಸ್ಕ್ಲೂಷನರಿ ಟ್ರೆಂಡ್, ಎಕ್ಸ್ಕ್ಲೂಷನ್, ಈ ಏನು ಕಮ್ಯುನಲೈಸೇಷನ್ ಪ್ರೈವೇಟೈಸೇಷನ್ ಜೊತೆಗೆ ಈ ರೀತಿಯ ಒಂದು ಎಕ್ಸ್ಕ್ಲೂಷನ್ ಅಂದ್ರೆ ಹೊರಗಿಡುವಿಕೆಯ ಪ್ರಕ್ರಿಯೆ ನಿರಂತರವಾಗಿ ಶಿಕ್ಷಣದಲ್ಲಿ ಆಗ್ತಿರತಕ್ಕಂಥದ್ದು. ಕೊನೆಯದಾಗಿ ಸೆಂಟ್ರಲೈಸೇಷನ್ ನೋಡಿ, ಈ ಉನ್ನತ ಶಿಕ್ಷಣ ಅನ್ನುವಂಥದ್ದು ಅದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ, ರಾಜ್ಯ ಪಟ್ಟಿಯಲ್ಲಿರತಕ್ಕಂಥ ವಿಚಾರ, ನಂತರ ಸಮವರ್ತಿ ಪಟ್ಟಿಗೆ ಆಗ್ತದೆ. ಇವತ್ತು ಬರಬರ್ತಾ ಆ ಇಡೀ ಉನ್ನತ ಶಿಕ್ಷಣವನ್ನ ಕೇಂದ್ರ ಸರ್ಕಾರನೇ ನಿರ್ಣಯಿಸಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲವನ್ನೂ ಕೂಡ ನೀವು ಯುಜಿಸಿ ಬದಲು ಇನ್ಯಾವುದೋ ಒಂದು ಸಂಸ್ಥೆ ಅದನ್ನ ಈಗ ಟೇಕ್ ಓವರ್ ಮಾಡುವಂತ ಹಂತದಲ್ಲಿದೆ. ಅದು ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಪಠ್ಯಕ್ರಮ ಹೇಗಿರ್ಬೇಕು ಅನ್ನೋದನ್ನು ನಿರ್ಣಯಿಸುತ್ತೆ. ಅದು ಇಡೀ ದೇಶದಲ್ಲಿ ಶಾಲಾ ಕಾಲೇಜಿನಲ್ಲಿ ರಿಕ್ರೂಟ್ಮೆಂಟ್ ಹೇಗಾಗಬೇಕಂತ ನಿರ್ಣಯಿಸುತ್ತೆ. ಅದು ಇಡೀ ದೇಶದಲ್ಲಿ ಯಾರು ಪ್ರಾಂಶುಪಾಲರ ನೇಮಕಾತಿ, ವಿಸಿಗಳ ನೇಮಕಾತಿ ಹೇಗಾಗಬೇಕಂತ ನಿರ್ಣಯಿಸುತ್ತೆ. ಮತ್ತು ಇತ್ತೀಚೆಗೆ ಬಂದಂತಹ ಒಂದು ಕಾಯ್ದೆ ಏನಿದೆ, ಆ ಕಾಯ್ದೆ ಈ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಯುಜಿಸಿ ಅಂದ್ರೆ ಅದು ಕೇವಲ ಕೆಲವು ನಿಯಮಾವಳಿಗಳನ್ನ, ಮಾರ್ಗದರ್ಶಿ ಸೂತ್ರಗಳನ್ನ ಮೇಲಿಂದ ಹೇಳಿ ಇದು ಈ ರೀತಿ ಎಲ್ಲ ಇದ್ರೆ ಒಳ್ಳೆಯದು, ಇದನ್ನು ನೀವು ಬೇಕಾದಾಗ ಅಳವಡಿಸಿಕೊಳ್ಳಿ ಅನ್ನುವಂತ ರೀತಿಯಲ್ಲಿ. ಈಗ ಬರಬರ್ತಾ ಯುಜಿಸಿ ಅನ್ನುವುದು ನೇರವಾಗಿ ನಿರ್ಬಂಧಗಳನ್ನ ಹೇಳುವಂತಹ ಹಂತಕ್ಕೆ ಹೋಗಿದೆ. ಈ ಪರಿವರ್ತನೆ ಇದೆಯಲ್ಲ, ಇದು ನಮ್ಮ ಕೇವಲ ವಿಶ್ವವಿದ್ಯಾಲಯಗಳ ಮೇಲೆ ಆಗ್ತಿರ್ತಕ್ಕಂತಹ ದಾಳಿ ಮಾತ್ರ ಅಲ್ಲ, ಇದು ನಮ್ಮ ಇಡೀ ಒಕ್ಕೂಟ ವ್ಯವಸ್ಥೆಯ ಮೇಲೆ ಆಗ್ತಿರ್ತಕ್ಕಂತಹ ದಾಳಿ ಅನ್ನುವಂಥದ್ದು. ಸೊ ಇದು ಈ ಸೆಂಟ್ರಲೈಸೇಷನ್, ಒಂದು ದೇಶ ಮತ್ತು ಒಂದು ಅನ್ನೋದರಲ್ಲಿ ಈಗ ಒಂದು ದೇಶ ಮತ್ತು ಒಂದೇ ಪರಿಕಲ್ಪನೆ ವಿಶ್ವವಿದ್ಯಾಲಯಗಳು, ಒಂದೇ ಪರಿಕಲ್ಪನೆಯ ಪಠ್ಯಕ್ರಮಗಳು ಅನ್ನುವ ಹಂತಕ್ಕೆ ಉನ್ನತ ಶಿಕ್ಷಣ ಇದೇ ರೀತಿ ಮುಂದುವರೆದ ಜಾರಿ ಬಿಡಬಹುದು ಅನ್ನುವಂತಹ ಒಂದು ಅಪಾಯದ ಮುನ್ಸೂಚನೆಯನ್ನು ಕೂಡ ಈ ಪುಸ್ತಕದಲ್ಲಿ ನಾವು ಕಾಣಬಹುದಾಗಿದೆ. ಈ ರೀತಿ ಪ್ರೈವೇಟೈಸೇಷನ್, ಸೆಂಟ್ರಲೈಸೇಷನ್, ಕಮ್ಯುನಲೈಸೇಷನ್, ಹೆರಿಟೈಸೇಷನ್, ಈ 4 ಬ್ರಾಡ್ ಆದಂತಹ ಟ್ರೆಂಡ್ಗಳು, ಬಹಳ ಸ್ಥೂಲವಾದಂತಹ ಪರಿವರ್ತನೆಗಳನ್ನ ಉದಾರೀಕರಣೋತ್ತರ ಭಾರತದ ಉನ್ನತ ಶಿಕ್ಷಣ ರಂಗ ಕಾಣ್ತಾ ಇದೆ. ಈ ಟ್ರೆಂಡ್ಗಳು, ಈ ಪರಿವರ್ತನೆ ಇದೇ ರೀತಿ ಮುಂದುವರೆದ್ರೆ ವಿಶ್ವವಿದ್ಯಾನಿಲಯಗಳು ಅಂತ ಕರೆಯಬಲ್ಲಂತಹ
ಸಂಸ್ಥೆಗಳನ್ನ ಈ ದೇಶ ಕಳೆದುಕೊಳ್ಳುತ್ತೆ. ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಮಾತ್ರ ಇರ್ತವೆ. ಮತ್ತೆ ಉನ್ನತ ಶಿಕ್ಷಣ ಅಂದ್ರೆ ಆ ಉನ್ನತ ಶಿಕ್ಷಣದಲ್ಲಿ ಉನ್ನತವಾದದ್ದು ಏನು ಎನ್ನುವುದರ ಬಗ್ಗೆ ಒಂದು ನಿಜವಾದ ಜಿಜ್ಞಾಸೆ ಪ್ರಾರಂಭ ಆಗ್ಬೇಕು. ಏನು ಉನ್ನತ ಅಂದ್ರೆ ಏನು? ಉನ್ನತ ಶಿಕ್ಷಣ ಅದು ಉನ್ನತ. ಏನದು ಉನ್ನತ ಶಿಕ್ಷಣ ಅಂತ ಅಂದ್ರೆ ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣದಲ್ಲಿರತಕ್ಕಂತಹ ಉನ್ನತ ಅನ್ನೋ ಪದದ ಔಚಿತ್ಯ ಮತ್ತು ಅರ್ಥ ಏನು ಅನ್ನೋದರ ಬಗ್ಗೆ ಇಡೀ ದೇಶ ಗಂಭೀರವಾಗಿ ಯೋಚಿಸಬೇಕು ಅನ್ನುವಂತಹ ಒಂದು ಅಭಿಪ್ರಾಯನ ಈ ಪುಸ್ತಕ ಅಂತಿಮವಾಗಿ ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಸುದೀರ್ಘವಾಗಿ ಮಾತಾಡಿದ್ದೇನೆ. ನನ್ನ ಮಾತನ್ನ ಇಷ್ಟು ಕೇಳಿದ್ದಕ್ಕೆ ನಿಮಗೆ